ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿಯಿಂದ ಪ್ರತ್ಯೇಕವಾದ ನಂತರ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಹೊರಟಿರುವಂತಹ ಅಣ್ಣಾಮಲೈ ಮೊದಲ ಬಾರಿಗೆ ಮೋದಿ ಆಡಳಿತದ ವಿರುದ್ಧ ಫೈರ್ ಮಾಡಿದ್ದಾರೆ. ಮೋದಿ ಆಡಳಿತವನ್ನ ಟೀಕೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಟೀಕೆ ಅಲ್ಲ, ವ್ಯಂಗ್ಯ ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಅಂದ್ರೆ ನೀಟ್ ಮರುಪರೀಕ್ಷೆಗೆ ಮಾಡಿರುವ ಏರ್ಪಾಟುಗಳು, ಆ ಏರ್ಪಾಟುಗಳನ್ನ ಸೈನ್ಯೀಕರಣದ ಲೆವೆಲ್ಗೆ ಮಾಡಿದ್ದಾರೆ ಅನ್ನುವ ವ್ಯಂಗ್ಯವನ್ನ, ಸೈನ್ಯವನ್ನ ಬಳಸ್ತಾ ಇರೋದ್ರ ಬಗ್ಗೆ ವ್ಯಂಗ್ಯವನ್ನ ಅಣ್ಣಾಮಲೈ ಮಾಡಿದ್ದಾರೆ. ಆ ಅಣ್ಣಾಮಲೈ ಅವರ ಆ ವ್ಯಂಗ್ಯಕ್ಕೆ ಬಿಜೆಪಿ ಕಡೆಯಿಂದಲೂ ಸಹ ತಿರುಗೇಟು ಬಂದಿದೆ. ಹಾಗಾದ್ರೆ ಅಣ್ಣಾಮಲೈ ಮಾಡಿದಂತಹ ಟೀಕೆ ಏನು, ವ್ಯಂಗ್ಯ ಏನು, ಮತ್ತು ಅದಕ್ಕೆ ಬಿಜೆಪಿ ಕಡೆಯಿಂದ ಬಂದಿರುವಂತಹ ಒಂದು ಪ್ರತ್ಯುತ್ತರ ಏನಿದೆ, ಈ ಒಂದು ಏನು ಆರಂಭ ಏನಿದೆಯಲ್ಲ, ಬಿಜೆಪಿ ವರ್ಸಸ್ ಅಣ್ಣಾಮಲೈ, ಇದು ತಮಿಳುನಾಡಿನಲ್ಲಿ ಯಾವ ದಿಕ್ಕಿಗೆ ಹೋಗಬಹುದು ಮತ್ತು ಇಡೀ ರಾಜಕೀಯ ಚಿತ್ರಣ ತಮಿಳುನಾಡಿನಲ್ಲಿ ಯಾವ ರೀತಿ ಬದಲಾಗಬಹುದು, ನನ್ನ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಕಳೆದ ತಿಂಗಳು ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೀಬೇಕಿತ್ತು. ನಾಳೆ ನೀಟ್ ಪರೀಕ್ಷೆ ನಡಿಬೇಕು ಅಂದ್ರೆ ಇವತ್ತದು ರದ್ದಾಗಿ ಹೋಯ್ತು. ಕಾರಣ ಅಗೈನ್ ಪೇಪರ್ ಲೀಕ್. ಮೊದಲ ಬಾರಿಗೆ ಏನಲ್ಲ, 2 ವರ್ಷದ ಹಿಂದೆ ಪೇಪರ್ ಲೀಕ್ ಆಗಿತ್ತು, ಅದರ ಹಿಂದಿನ ವರ್ಷ ಪೇಪರ್ ಲೀಕ್ ಆಗಿತ್ತು. ಹೀಗೆ ನೀಟ್ ಪರೀಕ್ಷೆ ಪೇಪರ್ ನಿರಂತರವಾಗಿ ಲೀಕ್ ಆಗ್ತಾನೆ ಬರ್ತಿದೆ. ಬಟ್ ಮೋದಿ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿದೆ. ಉದ್ದೇಶಪೂರ್ವಕವಾಗಿಯೇ ಕಣ್ಣು ಮುಚ್ಕೊಂಡು ಕೂತಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ನಮಗೆ ಸಿಗ್ತಾ ಹೋಗ್ತವೆ. ಯಾಕೆಂದ್ರೆ ಪ್ರತಿ ವರ್ಷವೂ ಸಹ ಪಾಸ್ ಆಗುವ ಲಿಸ್ಟ್ಗಳನ್ನ ತೆಗೆದಾಗ ಒಂದೇ ಮನೆಯಿಂದ, ಒಂದೇ ಕುಟುಂಬದಿಂದ, ಒಂದೇ ಬಿಲ್ಡಿಂಗ್ ಇಂದ, ಒಂದೇ ಟ್ಯೂಷನ್ ಸೆಂಟರ್ ಇಂದ ಸುಮಾರು ಜನ ಪಾಸ್ ಆಗುವಂತಹ ಸನ್ನಿವೇಶಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಅದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾನೆ ಇರುತ್ತೆ. ಇನ್ನು ವ್ಯಾಪಕವಾಗಿ ಪೇಪರ್ ಲೀಕ್ ಅಂತೂ ನಿರಂತರವಾಗಿ ನಡೀತಾನೆ ಇದೆ. ಪ್ರತಿ ಸಲ ಪೇಪರ್ ಲೀಕ್ ಆದಾಗ್ಲೂ ಸಹ ನಾವು ಶಿಸ್ತುಬದ್ಧವಾಗಿ ನೆಕ್ಸ್ಟ್ ಟೈಮ್ ನಡೆಸ್ತೀವಿ, ಕಠಿಣ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಡೈಲಾಗ್ ಹೊಡಿತಾರೆ. ಆದ್ರೆ ಏನು ಇಲ್ಲ. ಈ ಬಾರಿಯೂ ಸಹ ಮೇ 3ನೇ ತಾರೀಕಿಗೆ ನಡಿಬೇಕಿದ್ದಂತಹ ಪರೀಕ್ಷೆಯ ಪೇಪರ್ ಲೀಕ್ ಆಗೋಯ್ತು. ಇಲ್ಲಿಯವರೆಗೆ 5 ಜನ ಅಫಿಷಿಯಲಿ ಆನ್ ರೆಕಾರ್ಡ್, 5 ಜನ ಮಕ್ಕಳು ಅದರಿಂದ ಮನನೊಂದು ಖಿನ್ನತೆಗೆ ಒಳಗಾಗಿ ಪ್ರಾಣ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ಈ ಮೋದಿ ಸರ್ಕಾರದಿಂದ ಒಂದೇ ಒಂದು ವಿಷಾದ ಇಲ್ಲ, ನಮ್ಮಿಂದ ತಪ್ಪಾಗಿದೆ ಅನ್ನುವಂತಹ ಒಂದೇ ಒಂದು ಮಾತಿಲ್ಲ. ದಿನಂಪ್ರತಿ ನಾವು ಮಾಡೋದೇ ಸರಿ, ನಾವು ಏನ್ ಮಾಡ್ತೀವಿ ನೋಡ್ತಾ ಇರಿ, ಇದೇ ಮಾತು. ಪರೀಕ್ಷೆ ಪೇ ಚರ್ಚಾ ಅಂತ ಹೇಳಿ ಸರ್ಟಿಫಿಕೇಟ್ ತೋರಿಸೋದಕ್ಕೆ ಕದ್ದು ಮುಚ್ಚಿ ಓಡಾಡುವ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಸರ್ಟಿಫಿಕೇಟ್ ತೋರಿಸಿ ಅಂದ್ರೆ ಸಾಕು ಬಾಗಿಲು ಬಡಿಯೋದು. ಎಲ್ಲಿ? ಕೋರ್ಟಿನ ಬಾಗಿಲು. ಅಯ್ಯೋ ಕಾಪಾಡಿ ಕಾಪಾಡಿ ಕಾಪಾಡಿ, ಗೋಪ್ಯತೆ ಅಂತ ಏನಾದ್ರು ಹೇಳಿ ಅದನ್ನ ತೋರ್ಸಕ್ಕಾಗಲ್ಲ ಅಂತ ಕತೆ ಕಟ್ಟೋದು. ಆದರೆ ವರ್ಷಕ್ಕೊಂದ್ಸಲ ಮಕ್ಕಳ ಮುಂದೆ ಬಂದ್ಬಿಟ್ಟು ಒಂದು ಚೂರು ಸಹ ಹಿಂಜರಿಕೆ ಇಲ್ಲದೆ, ತನಗೇನು ಗೊತ್ತಿಲ್ಲದೆ ಹೋದ್ರು ಸಹ ಜೀವನ ಪರ್ಯಂತ ಒಂದು ಸರಾಗವಾಗಿ ಮಾತಾಡೋದು ಅಂದ್ರೆ ದ್ವೇಷದ ಮಾತುಗಳನ್ನ ಮಾತಾಡಬಹುದು. ಏನಾದ್ರೂ ಕಾಮನ್ ಸೆನ್ಸ್ 4 ಪದ ಬಳಸ್ಬೇಕು ಅಂದ್ರೆ ಟೆಲಿಪ್ರಾಂಪ್ಟರ್ ಬೇಕು. ಅಂಥ ಮನುಷ್ಯ ಮಕ್ಕಳಿಗೆ ಪರೀಕ್ಷೆ ಪೇ ಚರ್ಚಾ ಅಂತ ಕಾರ್ಯಕ್ರಮ ಮಾಡೋದು. ಪರೀಕ್ಷೆ ಪೇ ಚರ್ಚಾ, ಬರೀ ಬಿಲ್ಡಪ್. ಅಂಥ ನರೇಂದ್ರ ಮೋದಿ ಪರೀಕ್ಷೆ ಪೇ ಚರ್ಚಾ ಅಂತ ಮಾಡಿ ಮಕ್ಕಳಿಗೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳುವ ನರೇಂದ್ರ ಮೋದಿ ಈ ರೀತಿ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪೇಪರ್ ಲೀಕ್ ಆಗ್ತಿದ್ರು ಸಹ ಅದರ ಬಗ್ಗೆ ಒಂದೇ ಒಂದು ಮಾತಾಡೋದಿಲ್ಲ. ಇನ್ನು ಎಂಜಲು ಮಾಧ್ಯಮಗಳು, ಬೂಟು ನೆಕ್ಕೋ ಮಾಧ್ಯಮಗಳು, ನಥಿಂಗ್ ಡೂಯಿಂಗ್. ಓಕೆ. ಸೊ ಈಗ ಅದರ ವಿರುದ್ಧ ಹೊಸ ಧ್ವನಿ ಎತ್ತಿದೆ. ಯಾವುದು? ಅಣ್ಣಾಮಲೈ. ಕಳೆದ 2 ವಾರಗಳ ಹಿಂದಷ್ಟೇ ಅವರು ಬಿಜೆಪಿಯನ್ನು ತೊರೆದಿದ್ದಾರೆ. ಯಾಕಂದ್ರೆ ಬಿಜೆಪಿಯಿಂದ ಅವ್ರಿಗೆ ಏನು ಸಿಗ್ಲಿಲ್ಲ, ಬಿಜೆಪಿಯಿಂದ ಅವ್ರಿಗೇನು ಸಿಗ್ಲಿಲ್ಲ, ಅವರಿಂದ ಬಿಜೆಪಿಗೇನು ಸಿಗ್ಲಿಲ್ಲ. ಒಳ್ಳೆ IPS ಹುದ್ದೆನ ಬಿಟ್ಟು ಬಿಜೆಪಿ ಹೋದ್ರು. ಅಲ್ಲಿ ಹೇಗೆ ನಡೆಸ್ಕೋಬೇಕು ಹಾಗೆ ನಡೆಸಿದ್ರು. ಬಿಜೆಪಿ ಯೋಗ್ಯತೆ ಏನಿದೆಯೋ ಅದರ ಪ್ರಕಾರ ಅಲ್ಲಿ ನಡೆಸ್ಕೊಂಡ್ರು. ಅವ್ರಿಗೆಲ್ಲ ಬರೀ ಭ್ರಷ್ಟಾಚಾರಿಗಳನ್ನ ಕರ್ಕೊಂಡು ಬಂದು ವಾಷಿಂಗ್ ಮಿಷಿನ್ ಹಾಕಿ ಅವರನ್ನ ಬೆಳ್ಳಗ್ ಮಾಡಿ ಚೀಫ್ ಮಿನಿಸ್ಟ್ರು ಈ ತರ ಮಾಡಿ ಅಭ್ಯಾಸ ಹೊರತು IPS ಲೆವೆಲ್ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಡು ಬಂದು ಅವ್ರು ಉಪಯೋಗಿಸ್ಕೊಳಕ್ ಅವ್ರಿಗೆ ಬರಲ್ಲ, ಬಂದಿಲ್ಲ, ಹಾಳಾಗೋಯ್ತು. ಹೋಗ್ಲಿ ಅಣ್ಣಾಮಲೈ ಕೊನೆಗೂ ಬುದ್ಧಿ ಬಂದು ಇಷ್ಟು ವರ್ಷಗಳ ನಂತರ ಬಿಜೆಪಿಗೆ ರಾಜೀನಾಮೆ ಬಿಸಾಕ್ಬಿಟ್ಟು ಹೊರಗಡೆ ಬಂದಿದ್ದಾರೆ. ಬಂದು ಈಗ ಒಂದು ಸಂಘಟನೆ ರೀತಿಯಲ್ಲಿ ಏನೋ ಒಂದು ಅಭಿಯಾನ ನಡೆಸ್ತಾರಂತೆ. ಆ ನಂತರ ರಾಜಕೀಯ ಪಕ್ಷ ಹುಟ್ಟು ಹಾಕ್ತಾರಂತೆ. ಅದು ಅವ್ರ ಲೆಕ್ಕಾಚಾರಗಳು. ಅವರು ಮೊದಲ ಬಾರಿಗೆ ಈಗ
ಬಿಜೆಪಿಯ ಈ ನೀಟ್ ಪರೀಕ್ಷೆ ಇದೆಯಲ್ಲ, ಅದು ರೀ ಎಕ್ಸಾಮಿನೇಷನ್ ಇಟ್ಕೊಂಡಿದ್ದಾರೆ June 21ನೇ ತಾರೀಕು. ಅದಕ್ಕೆ ಕೆಲವು ಏರ್ಪಾಟುಗಳನ್ನು ಮಾಡಿದ್ದಾರೆ. ಅದನ್ನ ಅಣ್ಣಾಮಲೈ ವ್ಯಂಗ್ಯ ಮಾಡ್ತಾರೆ. ಏನಂತ? ಟೂ ಟೈರ್ CRPF CISF ಎಸ್ಕಾರ್ಟ್ ವಿತ್ IAF ಏರ್ ಲಿಫ್ಟ್. ಇಂಡಿಯನ್ ಏರ್ ಫೋರ್ಸ್ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲಾ ನಗರಗಳಿಗೂ ಸಾಗಿಸ್ತಾರಂತೆ. ಇದು ಮೋದಿ ಸರ್ಕಾರ ಮಾಡ್ಕೊಂಡಿರೋ ಪ್ಲಾನು. ಹೇಳ್ತೀನಿ, ಇದೆಂಥ ಸುಮ್ಮನೆ ಬುಡಾಂಗ್ ಪ್ಲಾನ್ ಇದು, ಇದರಲ್ಲಿ ಏನೂ ಇರೋದಿಲ್ಲ ಅಂತ. ಯಾಕೆ ಅಂತ ಹೇಳ್ತೀನಿ. ಸಣ್ಣ ವಿಚಾರ ಇದೆ, ಆ ಸಣ್ಣ ವಿಚಾರನೇ ಎಲ್ಲ ಏರ್ಪಾಟುಗಳನ್ನ ಸೊನ್ನೆ ಮಾಡಿ ಬಿಸಾಕತ್ತೆ. ಆದ್ರೆ ಅಣ್ಣಾಮಲೈ ಹೇಳ್ತಿರೋದು ಟೂ ಟೈರ್ CRPF CISF ಎಸ್ಕಾರ್ಟ್ ವಿತ್ IAF ಏರ್ ಲಿಫ್ಟ್, 4 layer CCTV ವಿತ್ AI ಸರ್ವೆಲೆನ್ಸ್. CCTVಗಳನ್ನ ಹಂತವಾಗಿ 4 ಹಂತಗಳಲ್ಲಿ CCTV ಹಾಕಿ AI ನ ಬಳಸಿ ಪರೀಕ್ಷೆಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಅದನ್ನಿಲ್ಲಿ ವ್ಯಂಗ್ಯ ಮಾಡ್ತಿದ್ದಾರೆ. ಇನ್ನು ಬಯೋಮೆಟ್ರಿಕ್ ಅಂಡ್ ಫೇಶಿಯಲ್ ರೆಕಗ್ನಿಷನ್ ಬಿಫೋರ್ ಎಂಟ್ರಿ. ಪ್ರತಿಯೊಂದು ವಿದ್ಯಾರ್ಥಿಯು ಸಹ ಒಳಗಡೆ ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗೋದಕ್ಕಿಂತ ಮೊದಲು ಥಂಬ್ ಇಂಪ್ರೆಷನ್, ಫೇಶಿಯಲ್ ರೆಕಗ್ನಿಷನ್ ಇಷ್ಟನ್ನು ಮಾಡಿ ಒಳಗಡೆ ಬಿಡ್ತಾರಂತೆ. ಅದನ್ನು ವ್ಯಂಗ್ಯ ಆಡಿದ್ದಾರೆ. ಮಲ್ಟಿ ಲೇಯರ್ಸ್ ಆಫ್ ಫ್ರಿಸ್ಕಿಂಗ್. ಒಂದು ಹಂತ ಅಲ್ಲ, 2-3 ಹಂತಗಳಲ್ಲಿ ಅವರನ್ನ ಚೆಕ್ ಮಾಡೋದು. ಮೇಲಿಂದ ಕೆಳಗಡೆ ಓಲೆ ಹಾಕಿದ್ದೀರಾ, ಕಿವಿಗೆ ಹಾಕಿದ್ದೀರಾ, ಮೂಗ್ ಹಾಕಿದ್ದೀರಾ, ಬಳೆ ಹಾಕಿದ್ದೀರಾ, ತಾಳಿ ಕಟ್ಕೊಂಡು ಬಂದಿದ್ದೀರಾ, ಎಲ್ಲವನ್ನು ಚೆಕ್ ಮಾಡಿ ತೆಗೆದು ಬಿಸಾಕೋದಕ್ಕೆ ಅದನ್ನು ಸಹ ಇವರು ವ್ಯಂಗ್ಯ ಮಾಡಿದ್ದಾರೆ. ಮಲ್ಟಿ ಲೆವೆಲ್ ಓವರ್ ಸೈಟ್ ವಿತ್ ಡೈರೆಕ್ಟ್ ಮಾನಿಟರಿಂಗ್ ಫ್ರಮ್ ದ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ವಿವಿಧ ಹಂತಗಳಲ್ಲಿ ಡೈರೆಕ್ಟ್ ಆಗಿ ಪ್ರಧಾನಮಂತ್ರಿಗಳ ಕಚೇರಿಯೇ ಇದನ್ನ ಮೇಲ್ವಿಚಾರಣೆಯನ್ನು ವಹಿಸಿಕೊಳ್ಳುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಆಗ್ತಿರೋದು ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟು, ದೊಡ್ಡ ಯೋಜನೆ, ಸೈನ್ಯಕ್ಕೆ ಸಂಬಂಧಪಟ್ಟಂತಹದ್ದಲ್ಲ, ಮಿಲಿಟರಿ ಲೆವೆಲ್ದು ಯಾವುದೋ ಕಾರ್ಯಕ್ರಮ ಅಲ್ಲ. ನೀಟ್ ಪರೀಕ್ಷೆಗೆ ಇಷ್ಟೆಲ್ಲ ಮಾಡಕ್ ಹೊರಟಿದ್ದಾರೆ ಇವರ ಯೋಗ್ಯತೆಗೆ ಅನ್ನೋ ರೀತಿ ಅಣ್ಣಾಮಲೈ ಟ್ವೀಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಂದುವರೆಸ ಹೇಳ್ಕೊಂಡು ಹೋಗ್ತಾರೆ, ಇದೆಲ್ಲವೂ ಸಹ ಮಕ್ಕಳ ಮೇಲೆ ಆಲ್ರೆಡಿ ಬಿದ್ದಿರೋ ಪ್ರೆಷರ್ಗೆ ಆಡ್ ಮಾಡುತ್ತೆ ಹೊರತು ಯಾವುದು ಸಹ ಸೊಲ್ಯೂಷನ್ ಅಲ್ಲ. ಯಾವುದೇ ಪರಿಹಾರ ಅಲ್ಲ. ಇದು ಇರುವ ಸಮಸ್ಯೆಗೆ ಯಾವುದೇ ಪರಿಹಾರ ಅಲ್ಲ ಅಂತ. ಯಾಕೆ ಅಂತ ನಾನು ಸಹ ಹೇಳ್ತೀನಿ. ಇವರು ಪ್ರಶ್ನೆ ಪತ್ರಿಕೆಯನ್ನ ಏರ್ ಲಿಫ್ಟ್ ಮಾಡ್ತಾರಂತೆ, ಏರ್ ಫೋರ್ಸ್ ಕೊಡ್ತಾರಂತೆ. ಅವರು ಪ್ರತಿ ಒಂದೊಂದು ಡಿಸ್ಟ್ರಿಕ್ಟ್ಗೂ ಒಂದೊಂದು ಪರೀಕ್ಷಾ ಕೇಂದ್ರಕ್ಕೂ ಒಂದೊಂದು ಹೆಲಿಕಾಪ್ಟರ್ ಅಥವಾ ಒಂದು ರಾಜ್ಯಕ್ಕೆ ಒಂದು ಹೆಲಿಕಾಪ್ಟರ್ ಏನೋ ಏರ್ಪಾಟ್ ಮಾಡಿದ್ದಾರೆ. ಅಲ್ಲಿಂದ ಇವುಗಳನ್ನ ಆ ಹೆಲಿಕಾಪ್ಟರ್ ಎಲ್ಲಿ ಇಳಿಯುತ್ತೋ ಏರ್ ಫೋರ್ಸ್ದು, ಅಲ್ಲಿಂದ CISF CRPF ಇವರೆಲ್ಲ ಸೇರ್ಕೊಂಡು, ಲೋಕಲ್ ಪೊಲೀಸರು ಸಹ ಸೇರ್ಕೊಂಡು ಅವರೆಲ್ಲರ ರಕ್ಷಣೆಯಲ್ಲೇ ಪ್ರಶ್ನೆ ಪತ್ರಿಕೆಗಳು ಪರೀಕ್ಷಾ ಕೇಂದ್ರಗಳಿಗೆ ಆನ್ ರೋಡ್ ಹೋಗ್ತಾವಂತೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಿರೋದು ಎಲ್ಲಿ ಅಂತ ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಇದು ಯಾವ್ದು ವರ್ಕ್ ಆಗಲ್ಲ ಅಂತ ಗೊತ್ತಾಗತ್ತೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಿರೋದು ಎಲ್ಲಿಂದ? ಪ್ರಶ್ನೆ ಪತ್ರಿಕೆ ಎಲ್ಲಿ ಪ್ರಿಂಟ್ ಆಗ್ತಿದೆಯೋ ಅಲ್ಲಿಂದ. ಯಾರು ಪ್ರಶ್ನೆ ಪತ್ರಿಕೆಯನ್ನ ಸೆಟ್ ಮಾಡ್ತಿದಾರೋ ಅವರು ಲೀಕ್ ಮಾಡ್ತಿರೋದು. ಎಲ್ಲಿಂದ ಒರಿಜಿನೇಟ್ ಆಗ್ತಿದೆಯೋ ಅಲ್ಲಿ ಲೀಕ್ ಆಗ್ತಿರೋದು. ಅಲ್ಲಿ ಲೀಕ್ ಆಗುವ ಪತ್ರಿಕೆಯನ್ನ ಲೀಕ್ ಆದ ನಂತರ ಬೇಕಾದ್ರೆ ಇವರು ಭದ್ರವಾಗಿ ಆಕಾಶದಿಂದ ಹಾರಿಸಿ ಪೂರ್ತಿ ರಕ್ಷಣೆಯಲ್ಲಿ ತಗೊಂಡು ಹೋದ್ರೆ ಏನ್ ಲಾಭ? ಅದು ಪ್ರಿಂಟ್ ಆಗೋ ಜಾಗದಿಂದ ಲೀಕ್ ಆಗ್ತಿದೆ, ಪೇಪರ್ ಸೆಟ್ ಮಾಡೋ ಕಡೆಯಿಂದ ಲೀಕ್ ಆಗ್ತಿದೆ. ಪ್ರಿಂಟ್ ಆಗಿ ಲೀಕ್ ಆದ್ಮೇಲೆ ಎತ್ಕೊಂಡು ಅದಕ್ಕೆ ಹೇಳೋದು ಒರಿಜಿನಲ್ ಸರ್ಟಿಫಿಕೇಟ್ ಇರಬೇಕು ಅಥವಾ ಒರಿಜಿನಲ್ ಬ್ರೈನ್ ಆದ್ರೂ ಇರಬೇಕು. ಎರಡೂ ಇಲ್ದೇ ಇರೋರ ಕೈಲಿ ಅಧಿಕಾರ ಹೋಗ್ಬಿಟ್ರೆ ಇದಕ್ಕಿಂತ ಕೆಟ್ಟದಾಗಿ ನೇನು ನಡೆಯಕ್ ಸಾಧ್ಯ ಇಲ್ಲ. ಇದೇ ಅಟ್ ಮೋಸ್ಟ್ ದುರಂತ ಏನು ಅಂದ್ರೆ ಇದೆಲ್ಲವನ್ನು ಸಹ ನಮ್ಮ ದೇಶದ ಮುಂದಿನ ಭಾವಿ ಡಾಕ್ಟರ್ಗಳು, ಪಾಪ ಮಕ್ಕಳು ಡಾಕ್ಟರ್ ಆಗಬೇಕಂತ ಕನಸು ಹೊತ್ತು ದಿನಂಪ್ರತಿ ರಾತ್ರಿ ಎಲ್ಲ ಕೂತ್ಕೊಂಡು ಓದಿ ಏನೇನೋ ತಯಾರಿ ನಡೆಸ್ಕೊಂಡು ಪರೀಕ್ಷೆಗೆ ಹೋದ್ರೆ ಈ ನಾಲಾಯಕ್ ಸರ್ಕಾರ ತನಗೆ ಜ್ಞಾನ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿರ್ತಾರೆ. ಈಗ 22-23 ಲಕ್ಷ ಮಕ್ಕಳು ಈ ರೀತಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ. ಇದು ಈಗ June 21ನೇ ತಾರೀಕು ನಡೆಯುವ ಪರೀಕ್ಷೆ. ಸೊ ಅದಕ್ಕೆ ಅಣ್ಣಾಮಲೈ ಈ ರೀತಿಯಾದಂತಹ ಕೌಂಟರ್ನ ಕೊಟ್ಕೊಂಡಿದ್ದಾರೆ. ಮೊದಲ ಬಾರಿಗೆ ಮೋದಿ ಆಡಳಿತದ ವಿರುದ್ಧ ಅಣ್ಣಾಮಲೈ ಫೈರ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಉತ್ತರ ಬೇರೆ ಕೊಟ್ಟಿದ್ದಾರೆ ತಮಿಳುನಾಡಿನ ಬಿಜೆಪಿ ಅವರು. ತಮಿಳುನಾಡಿನ ಬಿಜೆಪಿಯ
ವಿನೋಜ್ ಪಿ ಸೆಲ್ವಂ ಅನ್ನುವಂಥವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಣ್ಣಾಮಲೈಗೆ ಏನು ಗೊತ್ತಿಲ್ಲ, ಅಣ್ಣಾಮಲೈಗೆ ಏನು ಗೊತ್ತಿಲ್ಲ. ಪಾಪ IPS ಇದ್ದ ವ್ಯಕ್ತಿನ ರಾಜೀನಾಮೆ ಕೊಟ್ಟು ಬಾ, ನಿನ್ನನ್ನೇನೋ ದೊಡ್ಡ ಮನುಷ್ಯ ಮಾಡ್ತೀವಿ, ದೊಡ್ಡ ಅಧಿಕಾರ ಕೊಡ್ತೀವಿ ಅಂತ ಕರ್ಕೊಂಡು ಬರೋವಾಗ ಗೊತ್ತಿರ್ಲಿಲ್ಲ ಇವ್ರಿಗೆ ಅಣ್ಣಾಮಲೈಗೆ ಏನು ಗೊತ್ತಿಲ್ಲ ಅಂತ. ಇವತ್ತು ಮೋದಿ ಸರ್ಕಾರನ ಪ್ರಶ್ನೆ ಮಾಡಿದ ತಕ್ಷಣನೇ ಅಣ್ಣಾಮಲೈಗೆ ಏನು ಗೊತ್ತಿಲ್ಲ, ಅಣ್ಣಾಮಲೈಗೆ ಏನು ಗೊತ್ತಿಲ್ಲ ಅಂತ ಹೇಳಿ, ಇದು ಮಿಲಿಟರೈಸೇಷನ್ ಆ ಥರದ್ದು ಏನೂ ಅಲ್ಲ, ನಿಮ್ಗೆ ಚೈನಾ ಗೊತ್ತಾ ಚೈನಾ ಅಂತ ಬಿಜೆಪಿಯವ್ರು ಹೇಳ್ತಾ ಇರೋದು. ಈ ಸೆಲ್ವಂ ಅನ್ನುವಂತಹ ವ್ಯಕ್ತಿ, ಅಲ್ಲಿ ಗಾವೋ ಕಾವೋ ಅನ್ನುವಂಥ ಒಂದು ಪರೀಕ್ಷೆ ನಡೆಯುತ್ತೆ. ಎಲ್ಲ ಏನು ವೈದ್ಯಕೀಯ, ಇಂಜಿನಿಯರಿಂಗು, ಅದಕ್ಕೆಲ್ಲ ಪ್ರವೇಶ ಪರೀಕ್ಷೆ. ಅದು ಚೈನಾದಲ್ಲಿ ಅತಿ ದೊಡ್ಡ ಪರೀಕ್ಷೆ, ಅತಿ ಕಠಿಣವಾದ ಪರೀಕ್ಷೆ. ಅದರಲ್ಲಿ ಪ್ರತಿ ವರ್ಷ 1.3 ಕೋಟಿ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ತಗೊಳ್ತಾರೆ. ಅಲ್ಲಿನ ಏರ್ಪಾಟುಗಳು ಸಹ ಇದೇ ರೀತಿಯಲ್ಲಿ ಇರ್ತವೆ. ಆ ಏರ್ಪಾಟುಗಳನ್ನ ಯಾರೂ ಸಹ ಮಿಲಿಟರೈಸೇಷನ್ ಅಂತ ಕರೀಲೇ ಇಲ್ಲ, ಸೈನಿಕೀಕರಣ ಅಂತ ಯಾರು ಕರೀಲೇ ಇಲ್ಲ. ಇಲ್ಲಿ ಅಣ್ಣಾಮಲೈ ಕರೀತಾ ಇದ್ದಾರೆ, ಅಣ್ಣಾಮಲೈಗೆ ಏನು ಗೊತ್ತೇ ಇಲ್ಲ. ಚೈನಾದಲ್ಲಿ ಇವ್ರ ತರ ಕಮಂಗಿ ಚೇಷ್ಟೆ ಮಾಡಿದ್ರೆ ನೇಣಿಗಾಗ್ತಾರಲ್ಲಿ. ಪೇಪರ್ ಲೀಕ್ ಯಾವನಾದ್ರೂ ಮಾಡಿದ್ರೆ ಫೈರಿಂಗ್ ಸ್ಕ್ವಾಡ್ ಕೈಯಲ್ಲಿ ನಡು ಬೀದಿಯಲ್ಲಿ ನಿಲ್ಲಿಸಿ ಶೂಟ್ ಮಾಡಿಸ್ತಾರೆ, ಮುಲಾಜೆ ಇಲ್ಲ. ಇಲ್ಲಿ ಒಬ್ಬ ಶಿಕ್ಷಣ ಸಚಿವ, ಆ ಶಿಕ್ಷಣ ಸಚಿವ ರಾಜೀನಾಮೆ ಕೊಡೋದನ್ನ ನಾನೇ ಕೊಡಬೇಕು? ಐ ಡೋಂಟ್ ಕೇರ್, ವಿ ಡೋಂಟ್ ಕೇರ್, ಇದೇ ಇವ್ರ ಉತ್ತರ. ನಮಗೆ ಹಿಂದೂ ಮುಸ್ಲಿಂ ಅಂತ ಮಾಡೋಕೆ ಬರುತ್ತೆ, ಅದನ್ನ ಮಾಡಿ ವೋಟ್ ಹಾಕಿಸ್ಕೊಳ್ತೀವಿ. ಆ ನಂತರ ನಮ್ಮ ಇಷ್ಟಕ್ಕೆ ಈ ದೇಶವನ್ನ ಅಥವಾ ರಾಜ್ಯಗಳನ್ನ ಕೆದಕಿ ಹಾಳು ಮಾಡಿ ವರ್ಸ್ಟ್ ಮಾಡಿ ಬಿಸಾಕ್ತೀವಿ. ನೀವ್ಯಾರು ಕೇಳಕ್ಕೆ? ಮತ್ತೆ ಎಲೆಕ್ಷನ್ಗೆ ಮತ್ತೆ ಹಿಂದೂ ಮುಸ್ಲಿಂ ಅಂತೀವಿ, ಅದೇ ಮತಾಂತರ ನಮಗೆ ವೋಟ್ ಹಾಕ್ತಾರೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ವೈ ಡು ವಿ ನೀಡ್ ಅಕೌಂಟಬಿಲಿಟಿ? ನಾವ್ಯಾಕೆ ಉತ್ತರ ಕೊಡಬೇಕು? ವೈ ಶುಡ್ ವಿ ಆನ್ಸರ್? ಇದು ಮೋದಿ ಸರ್ಕಾರ ಮತ್ತು ನರೇಂದ್ರ ಮೋದಿಯ, ಸ್ವತಃ ಖುದ್ದು ನರೇಂದ್ರ ಮೋದಿಯ ನಡವಳಿಕೆ. ಅದಕ್ಕೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಲ್ಲ. ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ನಾನು ವೋಟ್ ಹಾಕ್ಸ್ಕೊಳ್ಳೋದು ಗೊತ್ತು, ಹಿಂದೂ ಮುಸ್ಲಿಂ, ಮುಗೀತು ಕತೆ, ಮುಗೀತು. ಆ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಇವರು ಚೈನಾಗ್ ಹೋಲಿಸ್ಕೊಳ್ತಾರೆ. ಅಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಸುಮ್ಮನೆ ಬಿಡ್ತಾರ? ಇಲ್ಲಿ ಎದೆ ಉಬ್ಬಿಸ್ಕೊಂಡು ಓಡಾಡ್ತಿರ್ತಾರೆ. ಏನೀಗ ನಾವೇ ಲೀಕ್ ಮಾಡಿದ್ದೇನೀಗ ಅನ್ನೋ ಲೆವೆಲ್ಗೂ ಹೋಗ್ಬಿಡ್ತಾರೆ. ನೋಬಡಿ ಕೇರ್ಸ್. ಇಲ್ಲಿ ಯಾರ ಭವಿಷ್ಯಕ್ಕೆ ಯಾರು ಬೇಕಾದ್ರೂ ಬೆಂಕಿ ಇಡ್ಬೋದು, ಕೊಳ್ಳಿ ಇಡ್ಬೋದು, ಯಾರು ಕೇಳೋದಿಲ್ಲ ನಿಮ್ಮನ್ನ. ಅವರು ಕೊನೆಗೆ ಹೇಳೋದೇನು? ನಮಗೆ ಅಧಿಕಾರ ಜನ ಕೊಡ್ತಿದ್ದಾರೆ, ವೋಟ್ ಹಾಕ್ತಿದ್ದಾರೆ, ಮುಗೀತು, ಪೀರಿಯಡ್. ಅದಕ್ಕಿಂತ ಒಂದು ಮಾತು ಎಕ್ಸ್ಟ್ರಾ ಬೇಕಾಗಿಲ್ಲ ನಮಗೆ. ನಿಮ್ಗೆ ತಾಕತ್ತಿದ್ರೆ ಸೋಲ್ಸಿ ಎಲೆಕ್ಷನ್ ಅಲ್ಲಿ ನೋಡೋಣ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾರೆ. ಪಾಪ ಈ ಕಡೆ ಎಲೆಕ್ಷನ್ ಕಮಿಷನ್, ಆ ಕಡೆ ED, CBI, ಹಿಂದ್ಗಡೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ನಿಂತಿರ್ತಾರೆ. ಸೊ ಆ ಧೈರ್ಯದ ಮೇಲೆ ನಿಮ್ಗೆ ತಾಕತ್ತಿದ್ರೆ ಸೋಲ್ಸಿ ಅಂತಾರೆ, ಸೋಲ್ಸಿ ಅಂತಾರೆ. ಸೊ ಈಗ ಅಣ್ಣಾಮಲೈಗೆ ಸ್ವಲ್ಪ ಜ್ಞಾನೋದಯ ಆಗಿ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದು ಮುಂದುವರಿಯುತ್ತಾ ಅಥವಾ ಹಾಗೆ ಸುತ್ತಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ, ಅಥವಾ ಮೈಲಾರ ಸುತ್ತಿ ಏನೋ ಇದೆಯಲ್ಲ, ಅದು ಮೈದಾನ ಸುತ್ತಿ ಕೊಂಕಣಕ್ಕೆ ಬಂದಂಗೆ ಏನೋ ಆ ರೀತಿಯಾಗಿ ಮತ್ತೆ ಅಣ್ಣಾಮಲೈ ಹಂಗ್ ಸುತ್ತಿ ಒಂದು ಸಂಘಟನೆ ಮಾಡ್ಕೊಂಡು ಹಂಗೆ ಹಿಂಗೆ ಓಡಾಡ್ಕೊಂಡು ಬಿಜೆಪಿಗೆ ನೆಕ್ಸ್ಟ್ ಮೈತ್ರಿ ಮಾಡ್ಕೊಳ್ಬಹುದು. ಬಟ್ ಸದ್ಯಕ್ಕಂತೂ ಮೊದಲ ದಾಳಿ, ಮೊದಲ ಅಟ್ಯಾಕ್ ಬಿಜೆಪಿ ವಿರುದ್ಧ ಅಣ್ಣಾಮಲೈ ಕಡೆಯಿಂದ ಬಂದಿದೆ, ವಿಚ್ ಇಸ್ ಎ ಗುಡ್ ಡೆವಲಪ್ಮೆಂಟ್. ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡೋದೇ ಸರಿಯಾದ ಪ್ರಜೆಯ ಜವಾಬ್ದಾರಿ, ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಆಗಬೇಕದು. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಅದಾಗಿಲ್ಲ. ಅಣ್ಣಾಮಲೈ ಮೂಲಕ ಅದು ಆಗಲಿ, ಇನ್ನೊಂದು ಧ್ವನಿ ಹೊರಗಡೆ ಬರಲಿ ಅಂತ ನಾವೆಲ್ಲ ಆಶಿಸ್ತೀವಿ ಅಷ್ಟೇ. ಸೊ ಇದಿಷ್ಟು ಅಣ್ಣಾಮಲೈ ಮೊದಲ ಬಾರಿಗೆ ಮೋದಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಿರೋ ವಿಚಾರ ಮತ್ತು ನೀಟ್ಗೆ ಸಂಬಂಧಪಟ್ಟಂತಹದ್ದು, ಮತ್ತು ಇದು ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ. ಅಣ್ಣಾಮಲೈ ಹೀಗೆ ಇದ್ರೆ ಓಕೆ, ಒಂದು ಧ್ವನಿ ಇರುತ್ತೆ. ಇಲ್ಲ ಮತ್ತೆ ಬಿಜೆಪಿ ಜೊತೆ ಮೈತ್ರಿ ಅಂದ್ರೆ ಎನಿಹೌ ಬಿಜೆಪಿ ಜೊತೆ ಈ ದೇಶಕ್ಕೆ ಹೋರಾಟ ನಡೆಸಬೇಕಾದಂತಹದ್ದು ಬಹಳ ಇದೆ, ಮುಂದುವರಿಕೆ ಆಗತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.